ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು.
ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ. ಇಂದಿನ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆ. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನ ಮುಂದೂಡಲಾಗಿರುವಂತದ್ದು. ಶೀಘ್ರದಲ್ಲಿ ಉಡಾವಣೆ ದಿನಾಂಕವನ್ನ ರೀಸ್ಕೆಡ್ಯೂಲ್ ಮಾಡಲಾಗುತ್ತೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ನಡೆಯಬೇಕಾಗಿತ್ತು. 4 ಗಗನಯಾತ್ರಿಗಳಿಂದ ಅಂತರಿಕ್ಷಯಾನ ನಡೆಯುತ್ತೆ. ಆದರೆ ಈಗ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಒಂದು ಗಗನಯಾನವನ್ನ ಮುಂದೂಡಲಾಗಿದೆ. ಆಕ್ಸಿಯಂ 4 ಗಗನಯಾನ ಮುಂದೂಡಲಾಗಿರುವಂತದ್ದು. ತಾಂತ್ರಿಕ ದೋಷದ ಹಿನ್ನೆಲೆ ಈ ಗಗನಯಾನವನ್ನು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಶೀಘ್ರದಲ್ಲಿಯೇ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ಈ ಗಗನಯಾನ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತು ನಡೆಯಬೇಕಾಗಿತ್ತು. ಆದರೆ ಸದ್ಯ ತಾಂತ್ರಿಕ ದೋಷದ ಹಿನ್ನೆಲೆ ಈ ಆಕ್ಸಿಯಂ 4 ಗಗನಯಾನವನ್ನ ಮುಂದೂಡಲಾಗಿದೆ.